ಕೋವಿಡ್ ಮಾರ್ಗಸೂಚಿ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಆರೋಗ್ಯ ಸಚಿವರು, ಬನ್ನಿ ನೋಡೋಣ. ಈ ಸಂಬಂಧಪಟ್ಟ ದಿನೇಶ್ ಗುಂಡೂರಾವ್ ನಮ್ಮ ಜೊತೆಗೆ ಇದೆ, ಬನ್ನಿ ಮಾತಾಡ್ತಾರೆ. ಸರ್, ಏನಾಗ್ತಿದೆ ಸರ್? ತಾಂತ್ರಿಕ ಸಲಹಾ ಸಮಿತಿ ಏನ್ ಹೇಳಿದೆ ಸರ್? ಈಗ ತಾಂತ್ರಿಕ ಸಲಹೆ ಸಮಿತಿಯ ವಿಚಾರಗಳನ್ನ ಈಗ ನಾವು ಅಡ್ವೈಸರಿಗೆ ಇಶ್ಯೂ ಮಾಡ್ತೀವಿ. ಮುಖ್ಯವಾಗಿ ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾರಾದರೂ ವಯಸ್ಸಾಗಿರೋರು ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಎಲ್ಲ ಅಡ್ವೈಸರಿ ಇಶ್ಯೂ ಮಾಡ್ತೀವಿ. ಆಮೇಲೆ ಯಾರಿಗೆ ಈ ಕೋಮಾರ್ಬಿಡಿಟೀಸ್ ಇರ್ತದೆ, ಹೃದಯದ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಿಡ್ನಿ ಅಥವಾ ಬೇರೆ ಯಾವುದೇ ಅವ್ರ ಇಮ್ಯುನಿಟಿ ಕಡಿಮೆ ಇರತಕ್ಕಂಥವ್ರು ಕೂಡ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಆಮೇಲೆ ಇನ್ಫೆಕ್ಷನ್ಸ್ ಆಗಿರೋರು ಕೂಡ ಅವ್ರಿಗೂ ಕೂಡ ನಾವು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಕೂಡ ಅವ್ರಿಗೂ ಹೇಳ್ತೀವಿ. ಈಗೆಲ್ಲ ಹೇಳಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ. ಅದನ್ನು ಮತ್ತೆ ಈಗ ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಯಾವಾಗ ಜಾರಿ ಆಗ್ಬೋದು ಸರ್? ಜಾರಿ ಈಗಲೇ ಜಾರಿ ಅಂತ ಹೇಳಿದ್ರೆ ಎಲ್ಲ ಅಡ್ವೈಸರಿ, ನಾವು ಎಲ್ಲರಿಗೂ ಕೂಡ ಈ ಥರ ಮಾಹಿತಿ ಇದೆ. ಬಟ್ ಯಾರು ಆತಂಕ ಪಡಬೇಕಾಗಿಲ್ಲ ಅಂತ. ಏರ್ಪೋರ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಇರುವಂಥದ್ದು ಆ ಥರದ್ದೆಲ್ಲ ಏನು ಕ್ರಮಗಳೇನಿಲ್ಲ, ಸದ್ಯಕ್ಕೆ ಏನಿಲ್ಲ. ಆ ಥರ ಏನು ಕ್ರಮಗಳೇನಿಲ್ಲ. ಗಡಿ ಭಾಗದಲ್ಲಿ ಏನಾದರೂ ಎಚ್ಚರಿಕೆ ಸರ್? ಆ ಥರ ಏನು ಕ್ರಮಗಳೇನಿಲ್ಲ. ಎಲ್ಲ ಮೂವ್ಮೆಂಟ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ವಿ. ಇದು ದಿನೇಶ್ ಗುಂಡೂರಾವ್ ಅವರ ಮಾತಾಗಿರುವಂಥದ್ದು. ಸದ್ಯ ಈಗಲಿಂದಲೇ ಅಗತ್ಯ ಕ್ರಮಗಳನ್ನು ಪಾಲನೆ ಮಾಡುವಂತೆ ಸದ್ಯ ಎಲ್ಲರಿಗೂ ಕೂಡ ಸೂಚನೆ ಕೊಡಲಾಗಿದೆ. ಅದೇ ರೀತಿಯಾಗಿ ಸಲಹಾ ಸಮಿತಿ ಏನು ಹೇಳಿದೆಯೋ ಆ ತಕ್ಕನಾಗಿ ಜನರು ಕೂಡ ಅರ್ಥ ಜೀವನ ಮಾಡಿದ್ರೆ ಸದ್ಯ ಕೋವಿಡ್ ಅನ್ನು ನಿಯಂತ್ರಣ ಮಾಡಬಹುದು ಎನ್ನುವಂತ ದಿನೇಶ್ ಗುಂಡೂರಾವ್ ಸದ್ಯ ಜೀ ಕನ್ನಡ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.